ಕಾಂಗ್ರೆಸ್ನಲ್ಲಿ ಶುರುವಾಯಿತು ಅಧಿಕಾರ ಹಂಚಿಕೆಯ ಯುದ್ಧ. ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪರಮೇಶ್ವರ್ ಸಿಟ್ಟಾಗಿಲ್ಲ. ಅಧಿಕಾರ ಹಂಚಿಕೆ ಸಂಬಂಧ ಯಾವ ಒಪ್ಪಂದವೂ ಆಗಿಲ್ಲ. ಹೈಕಮಾಂಡ್ ಬಳಿಯೂ ಕೇಳಿದ್ದೀನಿ, ಒಪ್ಪಂದ ಆಗಿಲ್ಲ. ಒಪ್ಪಂದ ಆಗಿದ್ರೆ ನಾವೆಲ್ಲ ಯಾಕಿರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಅವರಿಬ್ಬರೇ ರಾಜಕಾರಣ ಮಾಡ್ಲಿ ಅಂತ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೇರೆ ನಾಯಕರು ಬೇಡವಾ? ಆ ರೀತಿ ಆಗೋಕೆ ಸಾಧ್ಯವಿಲ್ಲ. ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಪರಮೇಶ್ವರ್ ಯಾಕೆ ಮಾಡಿದ್ದಾರೆ? ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲಪ್ಪ. ನಾನು ಇಬ್ಬರು ಮೂರು ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನ ಒಳಗೊಳಗೆ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಪವರ್ ಶೇರಿಂಗ್ ಬಗ್ಗೆ ಬಹಳ ದೊಡ್ಡ ಯುದ್ಧ ಮುಂದಿನ ದಿನಗಳಲ್ಲಿ ಇದೆಯಾ ಅನ್ನೋದು ಈಗಿನಿಂದ ಆ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಹೌದು ಆ ರೀತಿಯ ಒಪ್ಪಂದ ಆಗಿದೆ ಅಂತಾರೆ, ಈ ಕಡೆ ಸಿಎಂ ನೋಡಿದ್ರೆ ಇಲ್ಲ ಅಂತಾರೆ. ಏನಾಗ್ತಾ ಇದೆ ಹಾಗಾದ್ರೆ? ಶ್ವೇತಾ, ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಒಳಗೆ ಈಗ ಒಂದು ಜಟಾಪಟಿ ಶುರುವಾದಂಗೆ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದು ಹೈಕಮಾಂಡ್ನ ಟಾಪ್ ಲೀಡರ್ಸ್ಗಳ ನಡುವೆ ಒಂದು ಮಾತುಕತೆ ಆಗಲಿ, ಅಲ್ಲಿ ಒಂದು ಅಂತಿಮ ತೀರ್ಮಾನ ಆದಾಗ ಮಾತ್ರ ಒಪ್ಕೊಳ್ಳೋಣ ಅನ್ನೋಂಥ ಮನಸ್ಥಿತಿಯಲ್ಲಿದ್ದರು. ಆ ಕಾರಣಕ್ಕಾಗಿಯೇ ಸಿಎಂ DCM ಜೊತೆಗೆ ರಾಹುಲ್ ಗಾಂಧಿ, ವೇಣುಗೋಪಾಲ್, ಸೋನಿಯಾ ಗಾಂಧಿ ಅವರ ಜೊತೆಗೆ ಮಾತುಕತೆ ಆದಮೇಲೆ ಸಿದ್ದರಾಮಯ್ಯನವರು ಸಿಎಂ, ಡಿ ಕೆ ಶಿವಕುಮಾರ್ DCM ಆಗ್ತಾರೆ ಅನ್ನುವಂಥ ಅಧಿಕೃತ ಘೋಷಣೆ ಆಯಿತು. ಸೊ ಈಗ ಆ ಹಂತದಲ್ಲಿ ಆಗಿರ್ತಕ್ಕಂಥ ಮಾತುಕತೆಯ ಬಗ್ಗೆ ಇಲ್ಲಿಯ ತನಕ ಎಲ್ಲಿಯೂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರಲಿಲ್ಲ. ಆದರೆ ಮೊನ್ನೆ ರಾಷ್ಟ್ರೀಯ ಚಾನೆಲ್ ಒಂದರ ಸಂದರ್ಶನದಲ್ಲಿ ನಮ್ಮ ನಡುವೆ ಒಪ್ಪಂದ ಆಗಿರೋದು ನಿಜ, ಆ ಒಪ್ಪಂದದ ಆ ದಿನಗಳಿಗಾಗಿ ಕಾಯ್ತಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಆ ಹೇಳಿಕೆಯ ಬಳಿಕ ಈಗ ಕಾಂಗ್ರೆಸ್ನ ಒಳಗಡೆ ಪವರ್ ಶೇರಿಂಗ್ನ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಕೇವಲ ಸಿಎಂ DCM ಮಾತ್ರ ಅಲ್ಲ, ನಾವು ಇದ್ದೀವಿ ಅನ್ನೋದನ್ನ ಪರೋಕ್ಷವಾಗಿ ಪರಮೇಶ್ವರ್ ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಒಪ್ಪಂದ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ ಅಂತ ಸಿಎಂ ಹೇಳ್ತಾರೆ. ಇನ್ನೊಂದು ಕಡೆ ಒಪ್ಪಂದ ಆಗಿದ್ದು ನಿಜ, ಆ ದಿನಕ್ಕೆ ಕಾಯ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಈ ವರ್ತನೆಗಳಿಗೆ ಅಂದರೆ ಸಿಎಂ ಸ್ಥಾನ ಅನ್ನುವಂಥದ್ದು ಕೇವಲ ಇಬ್ಬರಿಗೆ ಸೀಮಿತ ಅನ್ನೋದು ಹೆಚ್ಚು ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಮತ್ತೊಬ್ಬರ ಎಂಟ್ರಿ ಆದಂಗೆ ಇದೆ. ಪರಮೇಶ್ವರ್ ಅವರ ಮಾತನ್ನ ಬಹಳ ಸ್ಪಷ್ಟವಾಗಿ ಕೇಳಿದ್ರೆ, ಇವರಿಬ್ಬರೇ ಅಂದ್ರೆ ಒಪ್ಪಂದ ಆ ರೀತಿ ಆದ್ರೆ ನಾವೆಲ್ಲ ಯಾಕೆ ಇರಬೇಕು, ಇವರಿಬ್ಬರೇ ರಾಜಕಾರಣ ಮಾಡ್ಕೊಂಡು ಹೋಗ್ಬಿಡ್ಲಿ ಅನ್ನುವಂಥ ಮಾತನ್ನ ಹಾಡಿದ್ದಾರೆ. ಅಂದ್ರೆ ಸಿಎಂ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ನಾನು ಇದೀನಿ ಅನ್ನೋದನ್ನ ಪರಮೇಶ್ವರ್ ಅವರು ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಸೊ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತ ಪರಿಸ್ಥಿತಿ ಏನಾದರೂ ಬಂದ್ರೆ ನಾವು ಕ್ಲೈಮ್ ಮಾಡೋಣ ಅನ್ನುವ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ್ ಎಲ್ಲರೂ ಕೂಡ ಆಗಿಂದಾಗೆ ಸಭೆ ಸೇರ್ತಾ ಇದ್ರು, ಶಾಸಕರ ವಿಶ್ವಾಸವನ್ನ ಗಳಿಸ್ಕೊಳ್ತಾ ಇದ್ರು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರಿಂದ ಆ ಬೆಳವಣಿಗೆಗಳಿಗೆ ಬ್ರೇಕ್ ಬಿದ್ದಿತ್ತು. ಸೊ ಈಗ ಡಿ ಕೆ ಶಿವಕುಮಾರ್ ಹತ್ತಿಸಿರುವಂತ ಈ ವಿವಾದದ ಕಿಡಿ ಏನಿದೆ ಪವರ್ ಶೇರಿಂಗ್ ನ ಬಗ್ಗೆ, ಸೊ ಇದು ಈಗ ಮತ್ತೆ ಪಕ್ಷವನ್ನ ಪವರ್ ಶೇರಿಂಗ್ ನ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ಯಾಕೆ ಇದು ಈಗ ಪ್ರಸ್ತುತ ಆಗ್ತಾ ಇದೆ? ಒಂದು ಕಡೆ ಸಿದ್ದರಾಮಯ್ಯನವರ ಅಂದ್ರೆ ಇವತ್ತು ಹಾಸನದ ಏನು ಸಮಾವೇಶ ನಡೀತಾ ಇದೆ, ಇದು ಸಿದ್ದರಾಮಯ್ಯನವರಿಗಾಗಿಯೇ ಆಯೋಜನೆ ಆಗಿದ್ದಂಥ ಸಮಾವೇಶ. ಹೈಕಮಾಂಡ್ಗೆ ದೂರು ಹೋದ ಬಳಿಕ ಇಡೀ ಸಮಾವೇಶದ ಸ್ವರೂಪ ಬದಲಾಯಿತು. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನದ ಭಾಗವಾಗಿ ಸಮಾವೇಶ ಆಯೋಜನೆ ಆಗಿತ್ತು. ಆದ್ರೆ ಹೈಕಮಾಂಡ್ಗೆ ಒಂದು ದೂರು ಹೋಯಿತು ಡಿ ಕೆ ಕಡೆಯವರಿಂದ. ಆ ದೂರಿನ ಬಳಿಕ ಸಮಾವೇಶದ ಚಿತ್ರಣ ಬದಲಾಯಿತು. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ DKಶಿ ಸ್ಟ್ರಾಂಗ್ ಇದ್ದಾರೆ ಅನ್ನುವ ಕಾರಣಕ್ಕಾಗಿಯೋ ಏನೋ ರಾಷ್ಟ್ರೀಯ ಮಾಧ್ಯಮವೊಂದರಲ್ಲಿ ಅವರ ಅಭಿಪ್ರಾಯವನ್ನ ಹೇಳಿದ್ರು. ಅಂದ್ರೆ ಒಪ್ಪಂದ ಆಗಿರೋದು ನಿಜ, ಆ ದಿನಕ್ಕಾಗಿ ಕಾಯ್ತಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಸೊ ಇದು ಈಗ ಕಾಂಗ್ರೆಸ್ನ ಒಳಗೆ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇದೆ. ಇದು ಇನ್ನು ತೀವ್ರ ಸ್ವರೂಪಕ್ಕೆ ಹೋದ್ರೂ ಆಶ್ಚರ್ಯ ಅಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ಮೂಡ ಪ್ರಕರಣದಲ್ಲಿ ಇಳಿಸ್ತಾರೆ ಅಂದಾಗಲೇ
ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಎಲ್ಲ ಸೇರಿಕೊಂಡು ನಾವು ನಮ್ಮ ಬೆಂಬಲವನ್ನು ಅಥವಾ ನಮ್ಮ ಹಕ್ಕೊತ್ತಾಯನ ಮಾಡೋಣ, ಮುಂದುವರಿಸೋದಾದ್ರೆ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಲಿ, ಬದಲಾಯಿಸೋದಾದ್ರೆ SC ಅಥವಾ ST ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಪಟ್ಟು ಹಿಡಿಯುವಂಥ ಸಲುವಾಗಿ ಅವರೊಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಸೊ ಈಗ ಅದಕ್ಕೆ ಬ್ರೇಕ್ ಬಿದ್ದಾಗ ಎಲ್ಲವೂ ಕೂಡ ಸ್ಥಗಿತ ಆಗಿತ್ತು. ಈ ರೀತಿಯಾದಂಥ ಯಾವುದೇ ಬೆಳವಣಿಗೆ ಇರಲಿಲ್ಲ. ಈಗ DK ಶಿವಕುಮಾರ್ ಅವರ ಮಾತಿನಿಂದಾಗಿ ಆ ಬೆಳವಣಿಗೆಗೆ ಮತ್ತಷ್ಟು ಹುರುಪು ಸಿಕ್ಕಂಗೆ ಕಾಣ್ತಾ ಇದೆ ಮತ್ತು KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೂಡ ನಡೀತಾ ಇದೆ. ಸೊ ಇದೆಲ್ಲವನ್ನ ಗಮನಿಸಿದಾಗ ಕಾಂಗ್ರೆಸ್ನ ಒಳಗೆ ಅಧಿಕಾರದ ಜಟಾಪಟಿ ಇನ್ನಷ್ಟು ತೀವ್ರ ಆಗೋದಿದೆ. ನೆಕ್ಸ್ಟ್ ಮೇ ಅಷ್ಟೊತ್ತಿಗೆ ಸರ್ಕಾರಕ್ಕೆ 2 ವರ್ಷ ಆಗುತ್ತೆ. ಒಂದು ವೇಳೆ ಆ ರೀತಿ ಏನಾದರೂ ಒಪ್ಪಂದದ ಮಾತುಕತೆಗಳಾಗಿದ್ರೆ ಅಧಿಕಾರ ಹಂಚಿಕೆ 2 ವರ್ಷ ಅಥವಾ 3 ವರ್ಷ ಆಗಬೇಕು. ಅದು ಆಗದೆ ಇದ್ರೆ ನೆಕ್ಸ್ಟ್ ನವೆಂಬರ್ಗೆ 2.5 ವರ್ಷ ಆಗುತ್ತೆ. ಅಲ್ಲಿಗ್ಲಾದ್ರೂ ಈ ಚರ್ಚೆ ಬಂದು ನಿಲ್ಲತ್ತೆ. ಸೊ ಅಷ್ಟರ ಒಳಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವ ಸಲುವಾಗಿಯೋ ಅಥವಾ ಒಂದು ಕ್ಲಿಯರ್ ಮೆಸೇಜ್ ಸಿಗುವ ಸಲುವಾಗಿಯೋ ಅಥವಾ ತಮ್ಮ ಹಕ್ಕುಗಳನ್ನು ಒತ್ತಾಯ ಮಾಡ್ಕೊಳ್ಳೋದಕ್ಕೋ ಏನೋ ಪರಮೇಶ್ವರ್ ಅವರು ಕೂಡ ಆ ಮಾತನ್ನು ಹೇಳಿರೋದನ್ನ ಗಮನಿಸಿದಾಗ ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ನ ಒಳಗೆ ಒಂದು ರೀತಿ ತಲ್ಲಣವನ್ನ ಉಂಟು ಮಾಡಿದೆ. ಇವತ್ತಿನ ಹಾಸನದ ಸಮಾವೇಶದ ಬಳಿಕ ನಾಳೆ ಯಾವೆಲ್ಲ ತೀರ್ಮಾನಗಳಾಗ್ತವೆ ಗೊತ್ತಿಲ್ಲ. ಒಂದ್ ಕಡೆ ಕೋರ್ಟ್ ವಿಚಾರಣೆ ನಡೀತಾ ಇದೆ, CBI ಕೂಡ ಮೂಡಾ ಕೇಸನ್ನ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರಣೆಗಳಿದಾವೆ. ಸೊ ಎಲ್ಲ ಬೆಳವಣಿಗೆಗಳಿಂದಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತ ಪರಿಸ್ಥಿತಿ ಬಂದ್ರೆ ಏನಾಗುತ್ತೆ ಕಾಂಗ್ರೆಸ್ನ ಒಳಗೆ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.